ಅವರೇ ಆ ಎಲ್ಲ ಗೊಂದಲಗಳನ್ನು ಸರಿಪಡಿಸಿ ರೈತರಿಗೆ 100% ವಿಮೆ ಸಿಗುವಂಗ ಇನ್ಶೂರೆನ್ಸ್ ಸಿಗುವಂಗ ಮಾಡಬೇಕು ಅಂತ ನಮ್ಮ ಎರಡನೇ ಬೇಡಿಕೆ ಇದೆ. ಮೂರನೇ ಬೇಡಿಕೆ ದಾಡಿಗೆ ಮತ್ತು ಇಂಚೂರು ಮತ್ತು ನಿಡೇಬಾನ್ ಆನಂದವಾಡಿ ಸೇತುವೆಗಳ ಎತ್ತರ ಹೆಚ್ಚಳ ಮಾಡಬೇಕು. ಇದು 50 ವರ್ಷದ ಸಮಸ್ಯೆ ಅದ, ಇವತ್ತಿನಲ್ಲ. ಯಾವಾಗ ಕಾರಂಜಿ ಸ್ಥಾಪನೆ ಮಾಡ್ಯಾರ ಅವತ್ತೇ ಇದು ಪ್ಲಾನ್ ಮಾಡಬೇಕಾಗಿತ್ತು. ಆದ್ರೂ ಪರವಾಗಿಲ್ಲ, ಈಗ ಅದ್ರ ಎಸ್ಟಿಮೇಟ್ ಮಾಡಿ ಕೂಡಲೇ ಅದ್ರ ಎತ್ತರ ಹೆಚ್ಚಳ ಮಾಡಬೇಕು. ಇಲ್ಲದಿದ್ರೆ 10,000 ಜನ ರೈತರನ್ನು ಸೇರಿಸಿಕೊಂಡು ಪಾಲ್ಕಿವರೆಗೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡೋದು ಇವತ್ತಿನ ಪ್ರತಿಭಟನೆಯ ಉದ್ದೇಶ ಇದೆ. ಅಷ್ಟೇ ಅಲ್ಲ, ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತೇನು ಬಂದ್ ಆಗಿದೆ, ಅದನ್ನು ಆರಂಭ ಮಾಡಬೇಕಾಗಿದ್ದು ಖಂಡ್ರೆ ಪರಿವಾರದ ಆದ್ಯ ಕರ್ತವ್ಯ ಆಗಿದೆ. ಯಾಕಂದ್ರೆ ಆ ಪರಿವಾರನೇ ಅದ್ರ ಮ್ಯಾಗೆ ಬಂದಿದೆ. ಇವತ್ತು ಆ ಪರಿವಾರದವರು ಆ ಕಾರ್ಖಾನೆ ಉಳಿಸ್ಕೊಂಡಿಲ್ಲ ಮತ್ತೆ ಬೇರೆಯವ್ರ ಮೇಲೆ ಅಪೇಕ್ಷೆ ಪಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಆ ಕಾರ್ಖಾನೆಗೆ ಒಂದು 100 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೊಡಿಸಿ ಆ ಕಾರ್ಖಾನೆ ಆರಂಭಿಸಬೇಕನ್ನೋ ಕಾರಣಕ್ಕಾಗಿ ಇವತ್ತಿನ ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಹೋರಾಟ ಇವತ್ತಿದು ಆರಂಭಿಕರ. ಮುಂದೆ ದಿನಗಳಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟಗಳು ಒಂದು ವೇಳೆ ಅವ್ರು ಮಾಡದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.